ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ GS ಟೆಕ್ ಟ್ರಿಕ್ಸ್ ಕನ್ನಡ ಚಾನಲ್. ಸ್ನೇಹಿತರೆ, ಸ್ನ್ಯಾಪ್ಚಾಟ್ ಅಕೌಂಟನ್ನು ಹೇಗೆ ಡಿಲೀಟ್ ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೀವು ಕ್ರಿಯೇಟ್ ಮಾಡಿರುವಂಥ ಸ್ನ್ಯಾಪ್ಚಾಟ್ ಅಕೌಂಟನ್ನು ಒಂದೇ ಕ್ಲಿಕ್ಕಲ್ಲಿ ಪರ್ಮನೆಂಟಾಗಿ ಡಿಲೀಟನ್ನು ಮಾಡ್ಬೋದು. ಸೊ ಹೇಗೆ ಈ ಒಂದು ಡಿಲೀಟನ್ನು ಮಾಡೋದು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನಿಮ್ಮ ಮೊಬೈಲ್ ಬ್ರೌಸರ್ನ ಓಪನ್ ಮಾಡಿ. ಮೊಬೈಲ್ ಬ್ರೌಸರ್ ಓಪನ್ ಆದಮೇಲೆ ಸರ್ಚಲ್ಲಿ ಸ್ನ್ಯಾಪ್ಚಾಟ್ ಸಪೋರ್ಟ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಆನಂತರ ಈ ರೀತಿ ಸರ್ಚ್ ಲಿಸ್ಟ್ ಬರುತ್ತೆ. ಸ್ನೇಹಿತರೆ, ಇಲ್ಲಿ ಮೊದಲನೇದು ಸ್ನ್ಯಾಪ್ಚಾಟ್ ಸಪೋರ್ಟ್ ಅಂತ ಇರುತ್ತಲ್ಲ, ಈ ಒಂದು ಆಪ್ಷನ್ನ, ಈ ಒಂದು ವೆಬ್ಸೈಟನ್ನು ಕ್ಲಿಕ್ ಮಾಡಿ ಓಪನ್ ಮಾಡಿ. ಆನಂತರ ಈ ರೀತಿ ಎಂಟರ್ ಪೇಜ್ ಇರುವಂಥ ಒಂದು ಪೇಜ್ ಓಪನ್ ಆಗುತ್ತೆ. ಸ್ನೇಹಿತರೆ, ಆನಂತರ ಇಲ್ಲಿ ಮ್ಯಾನೇಜಿಂಗ್ ಮೈ ಅಕೌಂಟ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿ. ಆನಂತರ ಮ್ಯಾನೇಜಿಂಗ್ ಮೈ ಅಕೌಂಟ್ ಈ ಒಂದು ಪೇಜ್ ಓಪನ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ಎರಡನೇ ಆಪ್ಷನು ಡಿಲೀಟ್ ಆರ್ ರಿಯಾಕ್ಟಿವೇಟ್ ಮೈ ಅಕೌಂಟ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ನ ನೀವು ಇಲ್ಲಿ ಕ್ಲಿಕ್ ಮಾಡಿ. ಒಂದು ವೇಳೆ ನಿಮಗೆ ಇಲ್ಲಿ ಈ ಆಪ್ಷನ್ ತೋರಿಸಿಲ್ಲ ಅಂದರೆ ಇಲ್ಲಿ ಸರ್ಚಲ್ಲಿ ಡಿಲೀಟ್ ಅಕೌಂಟ್ ಅಂತ, ಡಿಲೀಟ್ ಮೈ ಅಕೌಂಟ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರು ಕೂಡ ಆಗುತ್ತೆ. ಸೊ ನನಗಿಲ್ಲಿ ಡೈರೆಕ್ಟಾಗಿ ತೋರಿಸ್ತಾ ಇದ್ದರೆ ಡಿಲೀಟ್ ಆರ್ ರಿಯಾಕ್ಟಿವೇಟ್ ಮೈ ಅಕೌಂಟ್ ಅಂತ. ಈ ಒಂದು ಆಪ್ಷನ್ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಮತ್ತೆ ಎರಡು ರೀತಿ ಆಪ್ಷನ್ ಬರುತ್ತೆ. ಇಲ್ಲಿ ಮೊದಲನೇದು ಡಿಆಕ್ಟಿವೇಟ್ ಆರ್ ಡಿಲೀಟ್ ಮೈ ಸ್ನ್ಯಾಪ್ಚಾಟ್ ಅಕೌಂಟ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಈ ರೀತಿ ಎಂಟರ್ ಪೇಜ್ ಇರುವಂಥ ಒಂದು ಪೇಜ್ ಓಪನ್ ಆಗುತ್ತೆ. ಸ್ನೇಹಿತರೆ, ಆನಂತರ ಇಲ್ಲಿ ಕೆಳಗಡೆ ಬನ್ನಿ. ಕೆಳಗಡೆ ಬಂದ ನಂತರ ಇಲ್ಲಿ ಸ್ನ್ಯಾಪ್ಚಾಟ್ ಅಕೌಂಟ್ ಪೋರ್ಟಲ್ ಅಂತ ಇರುತ್ತೆ. ಇಲ್ಲಿ ಲಾಗಿನ್ ಟು ದಿ ಸ್ನ್ಯಾಪ್ಚಾಟ್ ಅಕೌಂಟ್ ಪೋರ್ಟಲ್ ಅಂತ ಇದೆಯಲ್ಲ, ಈ ಒಂದು ಸ್ನ್ಯಾಪ್ಚಾಟ್ ಅಕೌಂಟ್ ಪೋರ್ಟಲ್ ಅಂತ ಇರುತ್ತಲ್ಲ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆನೂ ಕೂಡ ಕೊಟ್ಟಿದ್ದಾರೆ ಸ್ನ್ಯಾಪ್ಚಾಟ್ ಅಕೌಂಟ್ ಪೋರ್ಟಲ್ ಅಂತ. ಸೊ ಇವೆರಡರಲ್ಲಿ ಯಾವುದಾದ್ರು ಒಂದು ಆಪ್ಷನ್ ನೀವು ಕ್ಲಿಕ್ ಮಾಡಿ. ಸ್ನ್ಯಾಪ್ಚಾಟ್ ಅಕೌಂಟ್ ಪೋರ್ಟಲ್ ಅಂತ ಇರೋದನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ಆನಂತರ ನೀವು ಇಲ್ಲಿ ನಿಮ್ಮೊಂದು ಸ್ನ್ಯಾಪ್ಚಾಟ್ ಅಕೌಂಟ್ಗೆ ಲಾಗಿನ್ ಆಗಬೇಕಾಗುತ್ತೆ. ಇಲ್ಲಿ ನೀವು ಯೂಸರ್ ನೇಮ್ ಅಥವಾ ಇಮೇಲ್ ಐಡಿನೂ ಕೂಡ ಹಾಕ್ಬೋದು ನಿಮ್ಮೊಂದು ಅಕೌಂಟ್ ಲಾಗಿನ್ ಆಗೋದಕ್ಕೆ. ಅಥವಾ ನೀವು ಇಲ್ಲಿ ನಿಮ್ಮೊಂದು ಮೊಬೈಲ್ ನಂಬರ್ನು ಕೂಡ ಎಂಟರ್ ಮಾಡ್ಬೋದು. ಇಲ್ಲಿ ಯೂಸ್ ಫೋನ್ ನಂಬರ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಮೊದಲಿಗೆ ಇಲ್ಲಿ ನಿಮ್ಮೊಂದು ಕೋಡನ್ನು ಸೆಲೆಕ್ಟ್ ಮಾಡಿ, ಇಂಡಿಯಾ ಕೋಡನ್ನು ಸೆಲೆಕ್ಟ್ ಮಾಡಿ. ಕೋಡ್ ಸೆಲೆಕ್ಟ್ ಆದ ನಂತರ ಇಲ್ಲಿ ನೀವು ಫೋನ್ ನಂಬರ್ನ ಎಂಟರ್ ಮಾಡಿ. ನೀವು ಯಾವ ಒಂದು ನಂಬರಲ್ಲಿ ಸ್ನ್ಯಾಪ್ಚಾಟ್ ಅಕೌಂಟನ್ನು ಕ್ರಿಯೇಟ್ ಮಾಡಿದ್ದೀರಾ ಆ ಒಂದು ಫೋನ್ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡಿ. ಫೋನ್ ನಂಬರ್ ಎಂಟರ್ ಆದ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ನೆಕ್ಸ್ಟ್ ಇಲ್ಲಿ ನೀವು ನಿಮ್ಮೊಂದು ಪಾಸ್ವರ್ಡನ್ನು ಎಂಟರ್ ಮಾಡಿ. ನಿಮ್ಮ ಸ್ನ್ಯಾಪ್ಚಾಟ್ ಅಕೌಂಟಿನ ಪಾಸ್ವರ್ಡನ್ನು ನೀವು ಇಲ್ಲಿ ಎಂಟರ್ ಮಾಡಿ. ಪಾಸ್ವರ್ಡ್ ಎಂಟರ್ ಆದ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ನೀವು ಎಂಟರ್ ಮಾಡಿರುವಂಥ ಮೊಬೈಲ್ ನಂಬರಿಗೆ ಕೋಡ್ ಬರುತ್ತೆ, SMS ಮೂಲಕ ಕೋಡ್ ಬರುತ್ತೆ. ಆ ಒಂದು ಕೋಡನ್ನು ನೀವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಟೆಕ್ಸ್ಟ್ ಮೆಸೇಜ್ ಮೂಲಕ ಕೋಡ್ ಬಂದಿರುತ್ತೆ, ಆ ಒಂದು ಕೋಡನ್ನು ನೀವಿಲ್ಲಿ ಫಿಲ್ ಮಾಡಿ. ಕೋಡ್ ಫಿಲ್ ಆದ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ನೆಕ್ಸ್ಟ್ ಈ ರೀತಿ ಒಂದು ಎಂಟರ್ ಪೇಜ್ ಇರುವ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಲಾಸ್ಟಲ್ಲಿ ಎರಡನೇ ಒಂದು ಆಪ್ಷನ್ನು ಡಿಲೀಟ್ ಮೈ ಅಕೌಂಟ್ ಅಂತ ಇದೆ. ಈ ಒಂದು ಡಿಲೀಟ್ ಮೈ ಅಕೌಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಆನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ, ಡಿಲೀಟ್ ಅಕೌಂಟ್ ಅಂತ. ಇಲ್ಲಿ ಕೆಳಗಡೆ ನಿಮ್ಮೊಂದು ಯೂಸರ್ ನೇಮನ್ನು ಕೊಟ್ಟಿರ್ತಾರೆ. ಯೂಸರ್ ನೇಮ್ ಕೆಳಗಡೆ ನೀವು ಪಾಸ್ವರ್ಡನ್ನು ಎಂಟರ್ ಮಾಡಬೇಕು. ನಿಮ್ಮೊಂದು ಸ್ನ್ಯಾಪ್ಚಾಟ್ ಅಕೌಂಟಿನ ಪಾಸ್ವರ್ಡ್ ಎಂಟರ್ ಮಾಡಿ. ನೀವು ಡಿಲೀಟ್ ಮಾಡಬೇಕಂತ ಇರುವ ಅಕೌಂಟಿನ ಪಾಸ್ವರ್ಡನ್ನು ನೀವು ಇಲ್ಲಿ ಎಂಟರ್ ಮಾಡಿ. ನಿಮ್ಮ ಯೂಸರ್ ನೇಮ್ ಹಾಗೆ ಪಾಸ್ವರ್ಡನ್ನು ಕರೆಕ್ಟಾಗಿ ಚೆಕ್ ಮಾಡಿ. ಚೆಕ್ ಆದ ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ನೀವೀಗ ಡಿಸ್ಪ್ಲೇ ಮೇಲೆ ನೋಡ್ತಾ ಇದ್ದೀರಾ ನನ್ನೊಂದು ಸ್ನ್ಯಾಪ್ಚಾಟ್ ಅಕೌಂಟ್ ಡಿಆಕ್ಟಿವೇಟ್ ಆಗಿದೆ. ಇಲ್ಲಿ ಅಕೌಂಟ್ ಡಿಆಕ್ಟಿವೇಟ್ ಅಂತ ಬಂದಿದೆ, ನೋಡ್ತಾ ಇದ್ದೀರಾ. ಸೊ ಈಗ ನನ್ನೊಂದು ಅಕೌಂಟ್ ಡಿಆಕ್ಟಿವೇಟ್ ಆಗಿದೆ. ಈ ಒಂದು ಅಕೌಂಟ್ ಪರ್ಮನೆಂಟಾಗಿ ಡಿಲೀಟ್ ಆಗೋದಕ್ಕೆ 30 ದಿನ ಟೈಮ್ ತಗೊಳುತ್ತೆ. ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಇನ್ 30 days ಯುವರ್ ಅಕೌಂಟ್ ವಿಲ್ ಬಿ ಡಿಲೀಟೆಡ್ ಅಂತ. ಸೊ ಪರ್ಮನೆಂಟಾಗಿ ನಿಮ್ಮೊಂದು ಸ್ನ್ಯಾಪ್ಚಾಟ್ ಅಕೌಂಟ್ ಡಿಲೀಟ್ ಆಗೋದಕ್ಕೆ 30 ದಿನ ಟೈಮ್ ತಗೊಳುತ್ತೆ. ನೀವು 30 ದಿನ ಒಳಗಡೆ ನಿಮಗೆ ಅಕೌಂಟ್ ಬೇಕನ್ಸಿದ್ರೆ ಸ್ನ್ಯಾಪ್ಚಾಟಲ್ಲಿ ಲಾಗಿನ್ ಆಗಿ ನಿಮ್ಮೊಂದು ಅಕೌಂಟನ್ನು ರಿಆಕ್ಟಿವೇಟ್ ಕೂಡ ಮಾಡ್ಕೋಬೋದು. 30 ದಿನ ಆದಮೇಲೆ ಪರ್ಮನೆಂಟಾಗಿ ನಿಮ್ಮೊಂದು ಸ್ನ್ಯಾಪ್ಚಾಟ್ ಅಕೌಂಟ್ ಡಿಲೀಟ್ ಆಗುತ್ತೆ. ಸ್ನೇಹಿತರೆ, ಈ ರೀತಿಯಾಗಿ ನಿಮಗೆ ಬೇಡದೇ ಇರೋ ಸ್ನ್ಯಾಪ್ಚಾಟ್ ಅಕೌಂಟನ್ನು ಪರ್ಮನೆಂಟಾಗಿ ಡಿಲೀಟನ್ನು ಮಾಡ್ಕೋಬೋದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನೊಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಶುಭ ದಿನ.